ನಮಸ್ಕಾರ, ನಾನು ನಿಮ್ಮ ಇಂದ್ರಧನುಷ್ ಮಾತಾಡ್ತಾ ಇದ್ದೀನಿ. ಪಿರಮಿಡ್ ವಾಸ್ತು ಕನ್ಸಲ್ಟೆಂಟ್. ನಾನು 20 ವರ್ಷದಿಂದ ಈ ಒಂದು ಪಿರಮಿಡ್ ವಾಸ್ತುನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಮತ್ತು ಫಾರ್ಚೂನ್ ಪಿರಮಿಡ್ ಸೆಂಟರ್ ಅಂತ ಜಯನಗರಲ್ಲಿ ಆಫೀಸ್ ಕೂಡ ನಂದಿದೆ. ಸೊ ನಿಮ್ದು ಯಾವುದೇ ಒಂದು ಸಮಸ್ಯೆಗಳಿದ್ರೂ ನೀವು ಪ್ಲ್ಯಾನ್ ತೊಗೊಂಡು ಬಂದು ನಮ್ಮನ್ನು ಕನೆಕ್ಟ್ ಆಗ್ಬೋದು. ಇಲ್ಲ ಅಂತಂದರೆ ನೀವು ಮನೆ ಕಟ್ಟೋದಿದ್ರೂ ಮುಂಚೆ ಬಂದು ನಮ್ಮನ್ನು ಕನೆಕ್ಟ್ ಆಗ್ಬೋದು. ಸೊ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಸಹ ವಾಸ್ತು ಸಂಬಂಧಪಟ್ಟಿದ್ದು ನೀವು ನಮ್ಮನ್ನು ಭೇಟಿಯಾಗಿ. ನಾನು ಲಾಸ್ಟ್ ಎಪಿಸೋಡಲ್ಲಿ ಪಿರಮಿಡ್ ವಾಸ್ತು ಬಗ್ಗೆ ಹೇಳಿದ್ದೆ. ಈಗ ನಾನು ಒಂದು ಪಿರಮಿಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ಪೈರಾಕಾರ್ಡ್ ಅಂತಂದಾಗ ನೋಡಿ, ಯಾವ ವ್ಯಕ್ತಿಗೆ ಒಂದು ಜನ್ಮ ದಿನಾಂಕ ಡೇಟ್ ಆಫ್ ಬರ್ತ್ ಇರುತ್ತೆ, ಅದರಲ್ಲಿ ಒಂದು ನಂಬರ್ ಮಿಸ್ಸಿಂಗ್ ಅನ್ನೋದು ಇದ್ದೇ ಇರುತ್ತೆ. ಆ ಒಂದು ನಂಬರ್ ಮಿಸ್ಸಿಂಗ್ ಇರುತ್ತೆ. ಈಗ ಅದನ್ನು ಈ ಒಂದು ಕಾರ್ಡಲ್ಲಿ ಆ್ಯಕ್ಟಿವೇಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಅವ್ರಿಗೆ ಆ ಒಂದು ಎನರ್ಜಿ ಆ್ಯಕ್ಟಿವೇಟ್ ಆಗುತ್ತೆ, ಆ ಒಂದು ನಂಬರ್ ಕಾರಕತ್ವ ಆ್ಯಕ್ಟಿವ್ ಆಗುತ್ತೆ. ಅಂದರೆ ಈಗ ನೋಡಿ, ನಾನು ಲಾಸ್ಟ್ ಇದರಲ್ಲಿ ಬಂದು ಒಂದು ಬಗ್ಗೆ ಮಾತಾಡಿದ್ದೆ. ನಾನು 1 ಅಂತಂದಾಗ ನೋಡಿ, ಕೆರಿಯರ್ನ ರೆಪ್ರೆಸೆಂಟ್ ಮಾಡುತ್ತೆ. ಜಾಬು, ಪ್ರಮೋಷನ್ಸು, ಡೆವಲಪ್ಮೆಂಟ್ಸು, ಇದು 1 ರೆಪ್ರೆಸೆಂಟ್ ಮಾಡುತ್ತೆ. ಈಗ ನಿಮ್ಮಲ್ಲಿ ಒಂದು ಮಿಸ್ ಆಗಿದೆ ಅಂತಂದರೆ ಕೆರಿಯರ್ ಇಶ್ಯೂಸ್ ಇರುತ್ತೆ ಅಂತ. ಸೊ ಅದನ್ನು ನಾವು ಈ ಒಂದು ಕಾರ್ಡಲ್ಲಿ ಆ್ಯಕ್ಟಿವೇಟ್ ಮಾಡಿದಾಗ, ಸೊ ನೀವು ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಗ್ರಹ ವೀಕ್ ಆಗಿದೆ ಅದಕ್ಕೆ ಪರಿಹಾರ ಏನು ಮಾಡ್ತೀರಾ, ಸೊ ಸೇಮ್ ಈ ಪಿರಮಿಡ್ ಇಟ್ಕೊಂಡು ನೀವು ಪ್ರೇ ಮಾಡ್ಕೊಳ್ಳೋದ್ರಿಂದ ಅಷ್ಟು ಎಫೆಕ್ಟ್ ಇರುತ್ತೆ, ನಿಮಗೆ ಅಷ್ಟು ರಿಸಲ್ಟ್ ಬರುತ್ತೆ. ಹಾಗಾಗಿ ಯಾವುದೇ ನಂಬರ್ ಮಿಸ್ ಆಗಿದ್ರೂ ಸಹ ಇದರಲ್ಲಿ ಆ್ಯಕ್ಟಿವೇಟ್ ಮಾಡಿ ನಾವು ಕೊಡ್ತೀರಿ. ಆ ಒಂದು ಕಾರಕತ್ವಗಳು ಏನೇನು ಮಿಸ್ ಆಗಿರುತ್ತೆ ಅದನ್ನು ನೀವು ಇದರಲ್ಲಿ ಎನರ್ಜೈಸ್ ಮಾಡ್ಕೋಬೋದು ಮತ್ತು ನಿಮ್ಮ ಒಂದು ಮಿಸ್ಸಿಂಗ್ ಇರ್ತಕ್ಕಂಥದ್ದನ್ನು ಫುಲ್ಫಿಲ್ ಮಾಡ್ಕೋಬೋದು. ನೋಡಿ, ಪೈರಾಕಾರ್ಡ್ಸಲ್ಲಿ 16 ಥರ ಪೈರಾಕಾರ್ಡ್ಸ್ ಇದೆ. ಅದೇ ರೀತಿಯಲ್ಲಿ ಪೈರಾನ್ ಅಂತಿದೆ, ಅದರದ್ದು ಅಪ್ಡೇಟೆಡ್ ವರ್ಷನ್ನು. ಅದರಲ್ಲಿ ನಿಮಗೆ 33 ಥರ ಪೈರಾನ್ಸ್ ಇರುತ್ತೆ. ಅಂದರೆ ಇಲ್ಲಿ ಯಾವ ಥರ ಅಂತಂದರೆ, ಈಗ ಜಾಬ್ ಪ್ರಮೋಷನ್ಸ್ ಇರ್ಬೋದು, 1 ನಂಬರ್ ಮಿಸ್ಸಿಂಗ್ ಆಗಿದೆ ಅಂತಂದಾಗ, ಈಗ ಫ್ಯಾಮಿಲಿ ಪ್ರೊಡಕ್ಷನ್ಸ್ ಅಂತ ಹೇಳ್ತಾರೆ. ಸೊ ಎಲ್ಲ ಇರುತ್ತೆ, ಫ್ಯಾಮ್ಲಿ ಬಗ್ಗೆ ಅವ್ರಿಗೆ ಯೋಚನೆ ಇರುತ್ತೆ, ಇವರೆಲ್ಲ ಹೊರಗಡೆ ಇರ್ತಾರೆ. ಸೊ ಆವಾಗ ಫ್ಯಾಮ್ಲಿ ಕೊಡ್ಬೋದು. ಇದು ಏನಂತಂದರೆ ಈಸ್ಟ್ 3 ಮಿಸ್ಸಿಂಗ್ ಇದ್ದಾಗ, ಈಗ ಎಲ್ಲ ಇದೆ, ದುಡ್ಡು ಕಾಸು ನಿಲ್ತಾ ಇಲ್ಲ, ಹಣಕಾಸು ಇದೆ, ಆವಾಗ ಫಾರ್ಚೂನ್ ಕಾರ್ಡ್ ಅಂತ ಬರುತ್ತೆ ನಿಮಗೆ. ಅದೇ ರೀತಿಯಲ್ಲಿ ಪ್ರೊಟೆಕ್ಷನ್ ಆ್ಯಂಡ್ ಸೇಫ್ ಗಾರ್ಡು, ಮತ್ತು ರಿಲೇಷನ್ಶಿಪ್ ಆಗ್ಬೋದು, ಮ್ಯಾರೇಜ್ ಆ್ಯಂಡ್ ಲವ್ ಅಂತ ಆಗ್ಬೋದು, ಮತ್ತು ಚಿಲ್ಡ್ರನ್ಸು, ಎಜುಕೇಷನ್ಸು, ಮತ್ತು ಕೋರ್ಟ್ ಕೇಸಸ್ ಇದ್ದರೆ, ಅದೇ ರೀತಿಯಲ್ಲಿ ನಿಮ್ಗೆ ಸಪೋರ್ಟ್ ಬೇಕು, ಮತ್ತು ಹೈಯರ್ ಸ್ಟಡೀಸ್ಗೆ ಹೋಗಬೇಕು, ಮೆಮೊರಿ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗಬೇಕು, ಮತ್ತು ಲಕ್ ಆ್ಯಕ್ಟಿವೇಟ್ ಆಗಬೇಕು. ಮೇಯ್ನಾಗಿ ಲಕ್ ಆ್ಯಂಡ್ ಫಾರ್ಚೂನ್ ಕಾರ್ಡ್ ಬರುತ್ತೆ. ಮತ್ತು ಈಗ ಎಲ್ಲ ಇದೆ, ನನಗೆ ಒಂದು ಸಕ್ಸಸ್ಸು, ಒಂದು ಫೇಮ್ ಬೇಕು, ಒಂದು ಕ್ರಿಯೇಟಿವಿಟಿ, ಒಂದು ಆಪರ್ಚುನಿಟಿ ಕ್ರಿಯೇಟ್ ಆಗಬೇಕು, ಎಲ್ಲ ಥರ ಇದೆ. ಇನ್ನೂ ಆಪರ್ಚುನಿಟಿ ಜಾಸ್ತಿ ಆಗಬೇಕು, ಅಥವಾ ಇದರಲ್ಲಿ ಪ್ರಮೋಷನ್ಸ್ ಆಗಬೇಕು. ಸೊ ಇದರಲ್ಲಿ ನೀವು ಅದನ್ನು ಅಪ್ಡೇಟ್ ಮಾಡ್ಕೋಬೋದು, ಅಪ್ಗ್ರೇಡ್ ಮಾಡ್ಕೋಬೋದು. ಸೊ ನೀವು ಇರ್ತಕ್ಕಂಥ ಕೆಲಸದಲ್ಲೇ ಪ್ರಮೋಷನ್ ಆಗಬೇಕು, ಸೊ ಇನ್ನೂ ನಿಮಗೆ ಹೆಚ್ಚು ಸ್ಯಾಲ್ರಿ ಬರಬೇಕು, ಅದನ್ನು ನೀವು ಈ ಒಂದು ಕಾರ್ಡ್ಸಲ್ಲಿ ನೀವು ಆ್ಯಕ್ಟಿವೇಟ್ ಮಾಡಿ ಅದನ್ನು ಎನರ್ಜೈಸ್ ಮಾಡೋದ್ರಿಂದ ನಿಮ್ಮೊಂದು ಕೋರಿಕೆಗಳು, ವಿಶಸ್ಸು ಆ್ಯಕ್ಟಿವೇಟ್ ಆಗುತ್ತೆ, ಎನರ್ಜೈಸ್ಡ್ ಆಗುತ್ತೆ. ಥ್ಯಾಂಕ್ ಯು.